ಸೊ ವಿಜುವಲ್ ನೆನ್ನೆ ಚೆನ್ನಾಗಿದೆ ಆಗಿತ್ತು, ಬಟ್ ವಿಜುವಲ್ ಹೊಡೆದವ್ರು ಮಾತ್ರ RCB ಅವರು. ಯಾರೆಲ್ಲ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂತಿದ್ದಾರೆ. ಎಸ್ಪೆಷಲಿ ಈಗ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು. ಅಣ್ಣ ಫುಲ್ ಟ್ಯಾಂಕ್ ಅಣ್ಣ, ನಿಧಾನಕ್ಕೆ ಪೋರ್ ಮಾಡಿ, ಗನ್ ಒಳಗಡೆ ಹೋಗಲ್ಲ. ಹಾಂ ಸಾಕು. ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಗಾಡಿ ತೆಗೆದು ತುಂಬ ದಿವಸ ಆಗೋಯ್ತು ಗುರು. ಅದಕ್ಕೆ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಒಂದು ಬ್ರೇಕ್ಫಾಸ್ಟ್ ರೈಡಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಸೊ ಯೂಶ್ವಲಿ ರೈಡ್ಗಳಿಗೆಲ್ಲ ಹೋದರೆ ನಾನು ಅರ್ಲಿ ಮಾರ್ನಿಂಗ್ ಹೊಟ್ಬಿಟ್ಟಿರ್ತೀನಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 7:30 ಟೈಮು. ಬ್ರೇಕ್ಫಾಸ್ಟ್ ರೈಡ್ ಆಗಿರೋದ್ರಿಂದ ಅರೌಂಡ್ ಒಂದು 70-80 ಕಿಲೋಮೀಟರ್ಸ್ ಒಳಗಡೆನೆ ಟುವರ್ಡ್ಸ್ ಚಿಕ್ಕಬಳ್ಳಾಪುರ. ಯಾರಪ್ಪ ಅಂದರೆ ನನ್ನ ಜೊತೆ ಗುಜರಾತ್ ರೈಡಿಗೆ ಅರುಣ್ ಸರ್ ಅಂತ ಒಬ್ಬರು ಬಂದಿದ್ದರು, ಅವರು. ಮತ್ತು ನಂದು ಗೋಕರ್ಣ ಟ್ರಿಪ್ಪಲ್ಲಿ ಏಕಲವ್ಯ ಅಂತ ಒಬ್ಬರು ಬಂದಿದ್ದರು, ಅವರು. ಸೊ ನಾವು 3 ಜನ ಓಡ್ತಿದ್ದೀವಿ. ಈಗ ನಮ್ಮದು ಒಂದು ಅಡ್ಡ ಇದೆ, ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಅಲ್ಲಿಂದ ಓಡೋದು. ಬನ್ನಿ ಹೋಗ್ತಾ ಮಾತಾಡೋಣ. ಅಡ್ಡದಿಂದ ಮೀಟಪ್ ಮುಗಿಸ್ಕೊಂಡು ನಾವು 3 ಜನ ಗಾಡಿ ಓಟಿದ್ದೀವಿ ಈಗ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾವು 3 ಜನ ರೈಡ್ ಮಾಡಿದ್ದೀವಿ ಲಾಸ್ಟ್ ಟೈಮು ಗೋಕರ್ಣ ಟ್ರಿಪ್ಪಿಗೆ. ಅದಾದಮೇಲೆ ಇಷ್ಟು ದಿವಸ ಆದಮೇಲೆ ಒಟ್ಟಿಗೆ ರೈಡ್ ಮಾಡ್ತಿದ್ದೀವಿ. ನಾನು ಅರುಣ್ ಸರ್ ಗುಜರಾತ್ ರೈಡಿಗೆ ಹೋಗಿದ್ದಿದ್ದು, ನೋಡಿರ್ತೀರ ವಿಡಿಯೋದಲ್ಲಿ. ಇಫ್ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತಂದರೆ ನಮ್ಮ ಗುಜರಾತ್ ರೈಡ್ದು ಒಂದು 4-5 ವಿಡಿಯೋ ಇದೆ, ಹೋಗಿ ನೋಡಿ. ಯಲಹಂಕ ನ್ಯೂ ಟೌನಿಂದ ಈಗ ಬಳ್ಳಾರಿ ರೋಡಿಗೆ ಕನೆಕ್ಟ್ ಆಗ್ತೀವಿ. ಬಳ್ಳಾರಿ ರೋಡು ಅಥವಾ ಏರ್ಪೋರ್ಟ್ ರೋಡು, ಹೈದ್ರಾಬಾದ್ ರೋಡು ಎಲ್ಲ ಇದೆ ಆಪ್ಷನ್ಸು. ರೋಡ್ ಒಂದೇ, ಹೆಸರುಗಳು ಬೇಜಾನಿದ್ದಾವೆ. ಸೊ ನಾವೀಗ ದೇವನಹಳ್ಳಿ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದು ಒಂದು 100 ಕಿಲೋಮೀಟರ್ಸ್ ಇದೆ. ಎಲ್ಲಪ್ಪ ಅಂತಂದರೆ ಆಂಧ್ರ ಬಾರ್ಡ್ರು ಬಾಗೇಪಲ್ಲಿ. ಸೊ ಅಲ್ಲಿ ಒಂದು ಹೋಟೆಲ್ ಇದೆ, ಆ ಹೋಟೆಲಿಗೆ ನಾವು ಈಗ ಬ್ರೇಕ್ಫಾಸ್ಟಿಗೆ ಹೋಗ್ತಿರೋದು. ಸೊ ತುಂಬ ದಿವಸ ಆಗಿತ್ತು ರೈಡಿಗೆ ಹೋಗಿ, ಗಾಡಿ ನಾವು ತೆಗ್ದಿರ್ಲಿಲ್ಲ. ಸಿಟಿಲೆಲ್ಲ ಗಾಡಿ ಓಡಿಸಿದ್ರೆ ಓಡಿಸ್ದಂಗೆ ಸಮಾಧಾನ ಆಗಲ್ಲ, ಹೈವೇಗೆ ಬಂದ್ರೇ ಮಜಾ ಸಿಗೋದು ಗಾಡಿದು. ಹಂಗಾಗಿ ಗಾಡಿ ಎತ್ಕೊಂಡು ಬಂದಿದ್ದಾಯಿತು. ಟ್ರಾಫಿಕ್ಕು ಜಾಸ್ತಿ ಇದೆ. ಯಾಕಪ್ಪ ಅಂತಂದರೆ ಸ್ಯಾಟರ್ಡೆ ವೀಕೆಂಡು ಟ್ರಿಪ್ ಹೊಡೆಯೋರೆಲ್ಲ ಹೊಡಿತಿರ್ತಾರೆ. ಅದಾದಮೇಲೆ ಊರುಗಳಿಗೆ ಹೋಗೋರು ತುಂಬ ಜನ ಇರ್ತಾರೆ, ಟ್ರಾಫಿಕ್ ಜಾಸ್ತಿ ಇದೆ. ಸೊ ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟು ಜನ ನಿನ್ನೆ ಮ್ಯಾಚ್ ನೋಡಿದ್ರಪ್ಪ? RCB ವರ್ಸಸ್ ಚೆನ್ನೈ, ಒಳ್ಳೆ ಮ್ಯಾಚು, ಸಖತ್ತಾಗಿತ್ತು ಮಾತ್ರ. 17 ವರ್ಷ ಆದಮೇಲೆ ಚಿಪಾಕ್ ಸ್ಟೇಡಿಯಮಲ್ಲಿ ನಮ್ಮ RCB ಅವರು ನಿನ್ನೆ ಮ್ಯಾಚ್ ಗೆದ್ದಿದ್ದಾರೆ. ಅದು ಡಾಮಿನೇಟ್ ಮಾಡಿ ಗೆದ್ದಿದ್ದಾರೆ ಅನ್ನೋದು ತುಂಬ ಖುಷಿ ವಿಚಾರ. ಸೊ ವಿಜುವಲ್ ನಿನ್ನೆ ಚೆನ್ನಾಗಿದೆ ಆಗಿತ್ತು, ಬಟ್ ವಿಜುವಲ್ ಹೊಡೆದವ್ರು ಮಾತ್ರ RCB ಅವರು. ಒಳ್ಳೆ ಮ್ಯಾಚು. ಏನಪ್ಪ ಅಂತಂದರೆ ಯಾರೋ ಒಬ್ಬರಿಂದ ಮ್ಯಾಚ್ ಗೆಲ್ಲಲಿಲ್ಲ, ಎಲ್ಲರದು ಕಾಂಟ್ರಿಬ್ಯೂಷನ್ ಇತ್ತು. ಆಡಿದ 11-12 ಜನದ್ದು ಕಾಂಟ್ರಿಬ್ಯೂಷನ್ ಇತ್ತು. ಇದೇ ರೀತಿ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಪಕ್ಕಾ ಈ ಸರಿ ಕಪ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಂತ 2 ಮ್ಯಾಚ್ ಗೆದ್ದಿದ ತಕ್ಷಣ ಖುಷಿ ಪಡೋಕ್ಕಾಗಲ್ಲ.
ಇನ್ನು ಲೀಗಲ್ಲಿ 12 ಮ್ಯಾಚ್ ಇದೆ. ಸೊ ಒಂದು ಗೇಮ್ನ ಅಟ್ ಎ ಟೈಮ್ ತಗೊಂಡ್ರೆ ಡೆಫಿನೆಟ್ ಆಗಿ ಗೆಲ್ಲೋ ಚಾನ್ಸಸ್ ಇದೆ ಗುರು. ಒಳ್ಳೆ ಟೀಮ್ ಇದೆ. ಟೀಮು ಚೆನ್ನಾಗಿರೋದಕ್ಕಿಂತ ಇಂಪಾರ್ಟೆಂಟು ತಗೊಂಡಿರೋರೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಕಪ್ ಗೆಲ್ಲೋ ತರ ಆಗ್ಲಿ. ನೋಡಿ, ನಾವೀಗ ಆಕ್ಚುಲಿ ಬಾಗೇಪಲ್ಲಿ ಇದ್ದೀವಿ. ಇದು ಬಾಗೇಪಲ್ಲಿಲಿರೋರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಮ್ಮ ಡೆಸ್ಟಿನೇಷನ್ ಇನ್ನೇನು ಬಂತು. ಇದಾದ್ಮೇಲೆ ಬಾರ್ಡ್ರ್ ಬರುತ್ತೆ, ಆಂಧ್ರ ಬಾರ್ಡ್ರು. ಸೊ 92 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಈಗ ಇಲ್ಲಿ ಯೂ ಟರ್ನ್ ಮಾಡ್ಕೊಬೇಕು. ನೋಡಿ, ಅದೇ ಟೋಲು ಮುಂದೆ. ಸೊ ನಮ್ಮ ಡೆಸ್ಟಿನೇಷನ್ ಇಲ್ಲಿ. ಬಟ್ ಹೋಗ್ಬೋದು ಸರ್, ಹೋಗ್ಬೋದು, ಬನ್ನಿ ಹೋಗ್ಬೋದು ಇದ್ ಕಡೆಯಿಂದ. ಅಷ್ಟರಲ್ಲಿ ಕಾರ್ ಏನಾದರೂ ತೆಗಿತಾನೆ, ಇಲ್ಲ ಅಂತಂದ್ರೂ ಹೋಗ್ಬೋದು. ಪ್ರಾಬ್ಲಮ್ ಏನಿಲ್ಲ, ಬನ್ನಿ ಹಾಕ್ಬೋದು. ನಾನೇನು ಬಂದು ನೋಡೋದ ಬನ್ನಿ ಸರ್. ಈಗ ಚೆನ್ನಾಗಿತ್ತು, ಬಂದ್ವಿ, ಒಂದೊಳ್ಳೆ ರೈಡ್ ಎಂಜಾಯ್ ಮಾಡಿದ್ವಿ. ಒಳ್ಳೆ ಬ್ರೇಕ್ಫಾಸ್ಟು, ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಟಿಫನ್ನು. ಈಗ ರಿಟರ್ನು ಬ್ಯಾಂಗ್ಳೂರ್ ಕಡೆ ಗಾಡಿ ತಿರುಗಿಸಿದೀವಿ. ಆಲ್ರೆಡಿ ಬಿಸಿಲು ಸುಡ್ತಾ ಇದೆ ಮಾತ್ರ. ಆಕ್ಚುಲಿ ಏನಪ್ಪಾ ಅಂತಂದ್ರೆ, ನೀವು ಯಾರಾದ್ರೂ IPL ಅಲ್ಲಿ ಬೆಟ್ಟಿಂಗ್ ಆಡ್ತಿದ್ರೆ ದಯವಿಟ್ಟು ಬೆಟ್ಟಿಂಗ್ ಅನ್ನೋ ಆ್ಯಪ್ ಕಡೆಯಿಂದ ಸ್ವಲ್ಪ ದೂರ ಇರಿ. ಯಾಕೆ ಅಂತಂದ್ರೆ ಬೆಟ್ಟಿಂಗ್ ಆಡೋದ್ರಿಂದ ದುಡ್ಡು ಮಾಡ್ಬಿಡ್ಬೋದು ಅಂತ ಎಷ್ಟೊಂದು ಜನ ಅಂತ ಅನ್ಕೊಂತಾರೆ. ಬಟ್ ದುಡ್ಡು ಮಾಡೋದಕ್ಕಿಂತ ದುಡ್ಡು ಕಳ್ಕೊಂಡವ್ರು ತುಂಬಾ ಜನ ಇರ್ತಾರೆ. ಅದ್ರ ಜೊತೆಲಿ ಏನಪ್ಪಾ ಅಂತಂದ್ರೆ ತುಂಬಾನೇ ಇಶ್ಯೂಸ್ನ ಫೇಸ್ ಮಾಡ್ಬೇಕಾಗುತ್ತೆ ನೀವು. ಹಂಗಾಗಿ ಎಸ್ಪೆಷಲಿ ಈಗ IPL ಟೈಮು ಎಷ್ಟೊಂದು ಜನ ಎಲ್ಲಾನು ಬೆಟ್ಟಿಂಗ್ ಅನ್ನೋ ಇದ್ರಲ್ಲಿ ತೇಲ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ತೆಲಂಗಾಣದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡೋದು ಫುಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಮೆಟ್ರೋದಲ್ಲಿ ಅಥವಾ ಬಸ್ಗಳಲ್ಲಿ ಈ ತರ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಅದನ್ನ ರಿಮೂವ್ ಮಾಡಿಸ್ತಿದ್ದಾರೆ. ಅದ್ರ ಜೊತೆಗೇನೆ ಯಾರೆಲ್ಲ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂತಿದ್ದಾರೆ. ಎಸ್ಪೆಷಲಿ ಈಗ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಇವ್ರು ಯಾರೇ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಿದ್ರು ಅವ್ರ ಮೇಲೆಲ್ಲ ಲೀಗಲ್ ಆಗಿ ಆಕ್ಷನ್ ತಗೊಂತಾ ಇದ್ದಾರೆ. ಸೊ ಅದನ್ನ ನಾವು ಎಚ್ಚೆತ್ಕೊಬೇಕು. ಯಾರಾದ್ರೂ ಮಾಡ್ತಿದ್ರೆ ದಯವಿಟ್ಟು ಅದನ್ನ ಮಾಡಬೇಡಿ, ಪ್ರಮೋಟ್ ಮಾಡಬೇಡಿ ಅಂತ ಹೇಳ್ತಾ IPL ನ ಮನರಂಜನೆಗಾಗಿ ನೋಡಿ, ಬೆಟ್ಟಿಂಗ್ ಇಂದ ದೂರ ಇರಿ. ಈಗ ಇನ್ನೇನು ಯಲಹಂಕ ಎಂಟರ್ ಆಗ್ತಾ ಇದೀವಿ. ಈಗ ಎಲ್ಲಾದ್ರೂ ಒಂದು ಟೀ ಅಂಗಡಿ ಹತ್ರ ನಿಲ್ಸಿ ಇಬ್ಬರಿಗೂ ಬಾಯ್ ಹೇಳಿ ಅಲ್ಲಿಂದ ಸೀದಾ ಮನೆಗೆ ಹೊಡಿಯೋದೆ. ಚಲೋ, ಬಾಯ್ 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 ಸರ್, ಬಾಯ್. ಇದಿಷ್ಟು ನನ್ನ ಬ್ರೇಕ್ಫಾಸ್ಟ್ ರೈಡ್ನ ಕತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.